ನಮಸ್ಕಾರ. ಇದೇ 27ನೇ ತಾರೀಕು 516ನೇ ಕೆಂಪೇಗೌಡ ಜಯಂತ್ಯೋತ್ಸವನ್ನ ನಾಡಿನಾದ್ಯಂತ ಅದ್ದೂರಿಯಾಗಿ ಆಚರಣೆ ಮಾಡತಕ್ಕಂಥ ಕಾರ್ಯಕ್ರಮ ಇದೆ. ಅದರಲ್ಲಿಯೂ ಕೂಡ ರಾಜ್ಯ ಒಕ್ಕಲಿಗರ ಸಂಘದ ಪಾತ್ರ ಬಹಳ ದೊಡ್ಡದು. ಏನು ರಾಜ್ಯದಲ್ಲಿ ಈ ಬೆಂಗಳೂರು ನಗರವನ್ನ ಕಟ್ಟಿ ಇವತ್ತು ಜಗತ್ತಿಗೆ ಪ್ರಸಿದ್ಧಿಯಾಗಿರ್ತಕ್ಕಂಥ ಒಂದು ನಗರ ಆಗಬೇಕಾದ್ರೆ ಕೆಂಪೇಗೌಡರು ಮುಖ್ಯ ಕಾರಣಕರ್ತರು. ಕೆಂಪೇಗೌಡರ ದೂರದೃಷ್ಟಿ ಆ ದಿವಸ ಪ್ರತಿಯೊಬ್ಬರೂ ಕೂಡ ಜನಸಾಮಾನ್ಯರು, ಎಲ್ಲ ಸಮುದಾಯದವರು ಎಲ್ಲರೂ ಕೂಡ ಇಲ್ಲಿ ಸುಖವಾಗಿ ಬಾಳಬೇಕು, ಬದುಕಬೇಕು ಅನ್ನೋ ದೃಷ್ಟಿ ಇಟ್ಟುಕೊಂಡು ಅವರಿಗೆ ಆದಂಥ ಒಂದೊಂದು ವೃತ್ತಿಗಳನ್ನ, ಒಂದೊಂದು ವ್ಯಾಪಾರಗಳನ್ನ ಮಾಡೋದಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಮಹಾನ್ ಪುರುಷ. ಉದಾಹರಣೆಗೆ ಕಬ್ಬನ್ಪೇಟೆ, ಬಳೆಪೇಟೆ, ಈ ರೀತಿ ಒಂದೊಂದು ವೃತ್ತಿಯಲ್ಲಿ ಅವರವರಿಗೆ ಒಂದೊಂದು ಜಾಗವನ್ನ ಕೊಟ್ಟು ಬದುಕೋದಕ್ಕೆ, ಬಿಸ್ನೆಸ್ ಮಾಡೋದಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಟ್ಟಂತ ಕೆಂಪೇಗೌಡರು ಇವತ್ತು ರೈತಾಪಿ ಜನಗಳು ಕೂಡ ಚೆನ್ನಾಗಿರಬೇಕು ಅಂತೇಳಿ ಅವರಿಗೆ ಆದಂಥ ಕೆರೆ ಕಟ್ಟೆಗಳನ್ನು ಕಟ್ಟಿ ಇವತ್ತು ಬೆಂಗಳೂರು ಇಷ್ಟು ದೊಡ್ಡದಾಗಿ ಬೆಳಿಬೇಕಾದ್ರೆ ಇವತ್ತು ನೀರಿಲ್ಲದೆ ಯಾರೂ ಕೂಡ ಬದುಕಕ್ಕೆ ಸಾಧ್ಯನೇ ಇಲ್ಲ. ಅಂಥದಕ್ಕೆ ಇವತ್ತು ಇವರು ಕೆರೆಗಳನ್ನು ಕಟ್ಟಿರ್ತಕ್ಕಂಥದ್ದು ಎಲ್ಲ ಬಡಾವಣೆಗಳಲ್ಲೂ ಕೂಡ ಒಂದೊಂದು ಕೆರೆ ಇದೆ. ಇವತ್ತು ಆ ಕೆರೆಗಳಿಲ್ಲದೆ, ನೀರಿಲ್ಲದೆ ಇದ್ದಿದ್ರೆ ಇವತ್ತು ಎಲ್ಲ ಮನೆಗಳಿಗೆ ಕಾವೇರಿ ನೀರನ್ನೇ ನಂಬಿಕೊಂಡು ಬದುಕೋದು ತುಂಬ ಕಷ್ಟ ಆಗ್ತಿತ್ತು. ಇವತ್ತು ಕೆರೆಗಳಲ್ಲಿ ನೀರು ತುಂಬಿದ ತಕ್ಷಣ ಪ್ರತಿಯೊಬ್ಬರೂ ಹೆಚ್ಚು ಕಡಿಮೆ ಒಂದು 30ರಿಂದ 40 ಭಾಗ ಬೆಂಗಳೂರು ನಗರದಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಬೋರ್ವೆಲ್ಗಳಿದೆ. ಕೆರೆಗಳು ತುಂಬಿದರೆ ಬೋರ್ಗಳಲ್ಲಿ ನೀರು ಬರ್ತದೆ. ನೀರನ್ನು ಉಪಯೋಗಿಸ್ಕೊಂಡು ಇವತ್ತು ಜನ ಬೆಂಗಳೂರಿನಲ್ಲಿ ಸುಖವಾಗಿ ವಾಸ ಮಾಡ್ತಾ ಇದ್ದಾರೆ. ಇಂಥ ಒಂದು ನಾಡಪ್ರಭು ಕೆಂಪೇಗೌಡರು ಒಕ್ಕಲಿಗರ ಜನಾಂಗಕ್ಕೆ ಹುಟ್ಟಿದವರು. ಇವರು ನಮ್ಮ ಜನಾಂಗದಲ್ಲಿ ಇಂಥ ಒಬ್ಬ ಪ್ರತಿಭೆ, ಇಂಥ ಒಬ್ಬ ದೂರದೃಷ್ಟಿ, ಇಂಥ ಒಬ್ಬ ಕೆಂಪೇಗೌಡರಂತ ಕೆಚ್ಚದೆಯ ಒಬ್ಬ ನಾಯಕ, ಇಂಥ ಒಂದು ಮಹಾನ್ ಪುರುಷನ ಜಯಂತ್ಯೋತ್ಸವನ್ನ ನಾವು ಆಚರಣೆ ಮಾಡ್ತಾ ಇದ್ದೀರಿ. ಇಂಥ ಈ ಜಯಂತ್ಯೋತ್ಸವಕ್ಕೆ ನಾಡಿನಾದ್ಯಂತ ಎಲ್ಲರೂ ಕೂಡ ಮನೆಗಳಲ್ಲಿ ಒಂದು ಫೋಟೋ ಇಟ್ಟುಕೊಂಡು ಪೂಜೆ ಮಾಡಬೇಕು. ಮತ್ತೆ ಎಲ್ಲ ಬಡಾವಣೆಗಳಲ್ಲೂ ಕೂಡ ಕೆಂಪೇಗೌಡ ಜಯಂತ್ಯೋತ್ಸವನ್ನ ನಾಡ ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡಬೇಕು. ಇದು ಯಾವುದೇ ಜಾತಿ ಅನ್ನೋದು ಬೇಡ. ಕೆಂಪೇಗೌಡರು ಈ ನಾಡಿನ ಕಟ್ಟಿ ಬೆಳೆಸಿದಂಥ ಇವರ ಹೆಸರು ಎಲ್ಲ ಕಡೆನೂ ಪ್ರಸಿದ್ಧಿಯಾಗಿದೆ. ಇಂಥವ್ರನ್ನ ಒಂದು ಜಯಂತ್ಯೋತ್ಸವನ್ನ ಆಚರಣೆ ಮಾಡೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಈ ಒಂದು ಹಬ್ಬವನ್ನ ಸಂತೋಷವಾಗಿ ಆಚರಣೆ ಮಾಡಬೇಕು ಅಂತೇಳಿ ಎಲ್ಲರೂ ಕೈ ಮುಗಿದು ಕೇಳ್ಕೊಂತ ಈ ಒಂದು ನಾಡ ಹಬ್ಬಕ್ಕೆ ಎಲ್ಲರೂ ಕೂಡ ಸಹಕರಿಸಿ ಈ ಕೆಂಪೇಗೌಡ ಜಯಂತ್ಯೋತ್ಸವಕ್ಕೆ ಯಶಸ್ವಿ ಆಗಲಿ ಅಂತೇಳಿ ಎಲ್ಲ ಜನಗಳಲ್ಲಿ ನಾನು ಕೇಳ್ಕೊಳ್ತೀನಿ ಈ ಮೂಲಕ.